ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ ಪರಿತ್ರಾಣಾಯ ಸಾಧು ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆಶ್ಚರ್ಯವಲ್ಲವೇ? ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ನುಡಿ ಕೇಳಿ ಆಶ್ಚರ್ಯವಲ್ಲವೇ? ಇದರ ಅರ್ಥ ಗೊತ್ತಾ? ಅಧರ್ಮದಿಂದ ಧರ್ಮವನ್ನು ಅಳಿಸಿದಾಗ, ಅಧರ್ಮ ತಾಂಡವಾಡುತ್ತಿರುವಾಗ ನನ್ನಂತ ಕಾಳಧನಿಕರ ಅಟ್ಟಹಾಸ ಜಾಸ್ತಿ ಆದಾಗ ಒಂದಲ್ಲ ಒಂದು ರೂಪದಿಂದ ಬಂದು ಧರ್ಮವನ್ನು ಉಳಿಸ್ತಾನೆ ಆ ಶ್ರೀಕೃಷ್ಣ ಪರಮಾತ್ಮ. ಆದರೆ ಇದು ಕಲಿಯುಗ. ಕಲೆ ಇದ್ದವನ ಕಲಿಯುಗ, ಕಲೆ ಇದ್ದವನ ಕಲಿಯುಗ, ಕಲೆ ತೆಗೆಯುವ ಕಲಿಯುಗ, ಕಲೆ ಇದ್ದವನ ಕಲಿಯುಗ. ಕರಿಯ ಏನ್ ಮಾಡ್ತಾ ಇದ್ದಲ್ಲಿ? ನಾನು ಲೆಕ್ಕ ಬಯ್ಯಕತ್ತೀನಿ ಸೌಕರ್ಯ. ಯಾರೋ ಕರ್ದಂಗಾಯ್ತು ನಮ್ಗೆ. ಕರಿಯ ಸಾಲ ವಸೂಲಿಗಾಗಿ ಕಳಿಸಿದ್ದಲ್ಲ, ಏನಾಯ್ತು ಕರಿಯ? ಯಾರ್ಯಾರು ಕೊಟ್ರು, ಏನೇನ್ ಹೇಳಿದ್ರು? ಸಾಲ ಊರಿಗೆಲ್ಲ ತಿರುಗಾಡಿದ್ವಿ. ಆದ್ರೆ ಆ ನನ್ನ ಮಕ್ಕಳು ಏನಂದ್ರು, ಬೆಳಿ ಎಲ್ಲ ಮಸ್ತ್ ಆಗೈತಿ ನಮಗ, ಹೊಲ ಮನೆ ಎಲ್ಲ ಚೆನ್ನಾಗಾಗ್ತಾ ಇದೆ, ಮಳೆ ಎಲ್ಲ ಒಳ್ಳೇದಾಗ್ತಾ ಇದೆ, ಬೆಳೆ ಕೈಗೆ ಬರುವ ಕೊಟ್ಟು ಬಿಡ್ತೀನಿ. ನೀನ್ ಯಾಕೆ ಇಷ್ಟು ಗಡಬಡಿ ಮಾಡ್ತೀನಿ ನನ್ನ ಮಗನೇ? ಅವರೆಲ್ಲ ಹೇಳದ್ದು ನಮಗ್ರಿ, ನಿಮಗೆ ಹೇಳಿದ್ರ ಕತಿನಾ ಬೇರೆ. ನೋಡು ಕರಿಯ, ಆ ರಾಮಣ್ಣನ ಕಥೆ ಏನಾಯ್ತು ಕರಿಯ? ಸಾಲ ಕಟ್ಟಿ 2 ವರ್ಷ ಗಟ್ಟಿನೂ ಇಲ್ಲ. ನೋಡು, ಅವನು ಕೊಡಬೇಕಾಗಿದ್ದ 2 ಲಕ್ಷಕ್ಕೆ 2 ಲಕ್ಷ ಸೇರಿಸಿ ಕೊಡುವ. ಆ ಜಾಗದಲ್ಲಿ ಒಳ್ಳೆ ಒಂದು ಫ್ಯಾಕ್ಟ್ರಿ ಕೊಡೋಣ. ಸಾವುಕಾರ, ರಾಮಣ್ಣನ ಮನೆಗೆ ಹೋಗಿನ್ರಿ ನಾನು. ಹಣ ಕೊಡು ಅಂತ ಹೇಳಿದ್ರ ಹಣ ಕೊಡ್ತೀನಲೇ, ಈ ಹೊಲ ಸುತ್ತಿ ಮಾತಾಡ್ಬೇಡಲೇ, ಕೂಪದಾನವಾಗನೆ ಅಂತ ಆದ್ರೆ ಹೇಳಿದೆ. ನಮ್ಮ ಸಾವುಕಾರ ಹಣ ಕೊಡ್ತೀನಿ, ಇಲ್ಲಾದ್ರೆ ಹೊಲ ಬರ್ತು ಅಂತಾರಂತಂದು. ಏ ಮಿಲ್ರಿ ಕೊಟ್ಟಿದೆ ನನ್ನ ಮಗನ. ಸಾಲ ಕೊಟ್ಟವ್ರವರು, ಕೊಡೋನು ನಾನು, ಮತ್ತಿಗಳಲ್ಲಿ ನಿಂದೇ ನಾಳೆ. ಆ ರಾಮಣ್ಣ ಹಂಗಳ ನೋಡು ಕರಿಯ, ನಾವು ಸಾಲ ಕೊಡೋದು ಮಳೆ ನೋಡಿ ಅಲ್ಲ, ಅವರ ಆಸ್ತಿ ನೋಡಿ ಕಣ. ನನಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ಹಣ ಕಟ್ಟೋ ಯೋಗ್ಯತೆ ಇಲ್ಲ. ನೋಡು, ಒಂದು ಸಲ ಆ ಆಸ್ತಿ ಪತ್ರದ ಮೇಲೆ ಸೈನ್ ಮಾಡಿ, ಆಮೇಲೆ ತೋರ್ತೀನಿ ಕಣ ಈ ಸಾವುಕಾರನ ಚಮತ್ಕಾರ. ಸಾವುಕಾರ, ರಾಮಣ್ಣನ ಮಕ್ಕಳು ಮೊದಲಂಗಿಲ್ರಿ. ಅವ್ರ ಮಕ್ಕಳೆಲ್ಲ ಶಾಲಿ ಕಲ್ತಾರ, ಇಂಜಿನಿಯರ್ ಆಗಾರ, ವಕೀಲರಾಗ್ಯಾರ. ಮೊದಲ ಸಾಲ ವಸೂಲಿ ಎಲ್ಲ ರೀ ಬುದ್ಧಿವಂತಿಕೆಯಿಂದ ವಸೂಲಿ ಮಾಡಬೇಕು. ನಮ್ಮಂತ ಶ್ರೀಮಂತರ ಮುಂದೆ ಅದೆಷ್ಟೇ ವಿದ್ಯಾವಂತನಾದರೂ ಬೇಕು. ಹಣ ಹಣ
ವಿದ್ಯಾಭ್ಯಾಸಕ್ಕೆ ಮುಂದೆ ಹಣದ ಅವಶ್ಯಕತೆ ಇದೆ. ನನ್ನ ಹತ್ರ ಬರಲೇಬೇಕು. ಬರ್ರಿ ನೋಡ, ಅವು ಬಂದರೆ 2 ಲಕ್ಷಕ್ಕೆ 2 ಲಕ್ಷ ಸೇರಿಸಿ 4 ಲಕ್ಷ ಬರೆದಿ ಅವನ ಆಸ್ತಿ ಹಕ್ಕುದಾರ ನಾನಾಗ್ತೇನೆ. ಈಗಿನ ಮಕ್ಕಳು ಮೊದಲಂಗಲ್ಲ ರೀ, ಬಡವ್ರ ಮಕ್ಕಳೇ ಭಾಳ ಬುದ್ಧಿವಂತದಾರ್ರಿ. ಹುಷಾರಾಗಿ ವ್ಯವಹಾರ ಮಾಡ್ಬೇಕು. ಏನಿದ್ರು ಶ್ರೀಮಂತರ ಮಕ್ಕಳೇ ದೊಡ್ಡರು. ಹಂಗೆಲ್ಲ ಬಡವರ ಮಕ್ಕಳು ಶ್ರೀಮಂತರ ದುಡ್ಡಿನ ಆಸೆಗೆ ತಮ್ಮ ಹೊಲ ಆಸ್ತಿಯೆಲ್ಲ ಮಾರ್ರಿ ಸೌಕರ್ಯ ದೊಡ್ಡಲ್ಲ. ಈ ರಾಜಕಾರಣಿಗಳೇ ಹಣ ಹಣ ಎಂದು ಬಾಳುವಾಗ ಶ್ರೀಮಂತರೇ ಹಣದ ಹಿಂದೆ ಓಡುವಾಗ ನಿನ್ನಂತ ಭಿಕಾರಿಗಳಿಗೆ ಯಾಕಿಲ್ವೋ ಹಣದ ಮಧ್ಯದಲ್ಲಿ ಏರ್ಪಾಡು ಮಾಡ್ತೇನೆ ನಾನು, ಆಯ್ತಾ? ರಾಜಕಾರಣಿಲೆ ಕೊಟ್ಟು ಸಗಣಿನ ಕಿಸಿ ಹಾಕೊಂಡು ನೋಡ್ತಾರವರು. ಅದ್ರೊಳಗೆ ದುಡ್ಡು ಗಿಡ್ಡ ಐತೇನೋ, ಬಂಗಾರ ಐತೇನೋ, ಜನರಿಗೆ ತೋರಿಸ್ಬಾರ್ದು ಅಂತ ಒಳಗಿಟ್ಕೊಂಡ್ಬಿಡ್ತಾರ. ಮಕ್ಕಳದಾರ ಸರಿಯಾ? ನಮ್ಮೂರ ಪಕ್ಕದಲ್ಲಿರುವ ನಮ್ಮ ಫ್ಯಾಕ್ಟರಿಯ ಪಕ್ಕದಲ್ಲಿ ಒಂದು 5 ಎಕರೆ ಜಾಗ ಇದೆ ಅಂತ ಹೇಳಿ ಗೊತ್ತಲ್ಲ? ಆ 5 ಎಕರೆ ಜಾಗ ನನ್ನದಾಗಬೇಕಂತ ಅದೆಷ್ಟೋ ವರ್ಷದಿಂದ ಕನಸು ಕಾಣ್ತಾ ಇದೆ. ಆದರೆ ಆ ಜಾಗವನ್ನು ಖರೀದಿ ಮಾಡಲು ಬಳ್ಳಾರಿಂದ ರೆಡ್ಡಿಗಳು ಬರುತ್ತಿದ್ದಾರೆ. ಇವಾಗ ಜೀವಂತವಾಗಿ ಬಂದಂತಹ ರೆಡ್ಡಿಗಳನ್ನು ನಾಮ ಮಾಡಿ ಕಳಿಸಬೇಕು. ನೀವು ಬೆಳಿಗ್ಗೆಯಾಗಿ ಅವನ ಆಸ್ತಿಯ ಪತ್ರವಿಲ್ಲ ನನ್ನ ಕೈವಶ ಮಾಡಬೇಕು. ಇಷ್ಟು ದಿನ ನಿಮ್ಮ ಅಣ್ಣನ ಋಣ ತೀರಿಸುವ ಭಾಗ್ಯ ಈಗ ಬಂದಿದೆ. ಆ ಕೆಲಸ ಏನಿದ್ರು ನನ್ನನ್ನು ಬಿಟ್ಟುಬಿಡಿ. ಮೆಚ್ಚಿದೆ ಕಣ. ನನ್ನ ಬಲಗೈ ಬಂಟ ಭೀಮನಂದ್ರೆ ಸಾಮಾನ್ಯನಲ್ಲ. ವಿಶ್ವಾಸ ಉಂಟು ನನಗೆ. ಈ ಕೆಲಸ ನೀ ಮಾಡಿದ್ದೇ ಹೌದಾದರೆ ಸೂಕ್ತ ಸಮಯ ನೋಡಿ ಒಂದು ಒಳ್ಳೆ ಬಹುಮಾನ ಕೊಟ್ಟಿರ್ತೀನಿ. ದೇವರಂತ ನೀವೇ ಇರ್ಬೇಕಾರೆ ಮತ್ತೆ ಬೇರೆ ಬಹುಮಾನ ನನಗೆ ಏಕೆ ದಣಿಗಳೇ? ಬಹುಮಾನ ಕೊಡ್ಬೇಕು. ಆ ಕೆಲಸ ಮಾಡೋದು ಸರಿಯಾ? ಲೆಕ್ಕಾಚಾರ ಎಲ್ಲ ಕರೆಕ್ಟ್ ಬರ್ದಿಲ್ಲ. ಹೆಚ್ಚು ಕಮ್ಮಿ ಮಾಡಕ್ ಹೋಗ್ಬೇಡ. ರಾಮಣ್ಣನಿಗೆ ವಿಷಯ ತಿಳಿಸು. ಲೆಕ್ಕದಾಗೆ ಪಕ್ಕ ಗುಡ್. ಗೊತ್ತು ನನಗೆ ಕರಿಯ ಲೆಕ್ಕಾಚಾರ ಎಷ್ಟೊಂದು ಆಗಿದೆ ಚೆನ್ನಾಗಿ ಗೊತ್ತು. ಆದ್ರೂ ಹುಷಾರ್. ನಾವು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ, ಆಯ್ತಾ? ಏನ್ ಸೌಕರ್ಯ ಇವರು. ಕಂಡವ್ರ ಆಸ್ತಿ 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 ನಮ್ಗ ಬೇಕು ಅಂತಾರ. ಬಡವ್ರ ಮಕ್ಳೇನ್ ಬಿಡ್ತಾರೇನ್ರಿ? ಅವ್ರದೆಲ್ಲ ಹೊಲ ಮನಿ ತಕೊಂಡು ದೊಡ್ಡ ಫ್ಯಾಕ್ಟ್ರಿ ಈ ಊರ್ನಲ್ಲಿ ರೈತರಿಗೆ ಒಂದ್ ಸ್ವಲ್ಪ ಕಷ್ಟ ಇತ್ತು. ಎಲ್ಲ ಸಾಲ ತಕೊಂಡಾರ, ಬಡ್ಡಿ ಕಟ್ಟಕ್ ಬಿಟ್ಟಿಲ್ಲ. ಎಂತೆಂತ ರೈತರದ ಹೊಲ ಮನಿ ಎಲ್ಲ ಇವು ಬರೆಸ್ಕೊಳ್ಬೇಕು. ಏನ್ ಮಾಡೋದು? ಕಾಲ್ ಚಕ್ರ ಹೆಂಗ್ ಉರುತ್ತೈತು ಏನು? ಏನೋ ನೋಡ್ತಾ ನಿಂತಿರುವ ಹಾಗಿದೆಯಲ್ಲ. ಏನಿಲ್ಲ, ನಿಮ್ಮ ದಾರಿಯನ್ನು ಕಾಯ್ತಾ ಮಗ್ನಾಳಾಗಿದೆ ಅಷ್ಟೇ. ಸರ್, ಇದೇನು ನನಗೆ ಬಹು ಜನ ಇದೇಕು ನನಗೆ ಸರಿ ಅನಿಸುವುದಿಲ್ಲ. ಸರ್ಕಾರಿ ಕೆಲಸದಲ್ಲಿರುವುದು
ಕಣ್ಣಲ್ಲೂ ನೀನೇ ಈ ನಿಸರ್ಗದ ತಾಯಿಯ ಮಡಿಯಲ್ಲಿ ನಾವು ನಿಂತ್ರೆ ನಮ್ಮನ್ನ ನಾವೇ ಮರೆದಂತಾಗುತ್ತದೆ. ಹೂವಿನಿಂದ ಹೂವಿಗೆ ಹಾರುವ ತುಂಬಿಗಳು, ಆಕಾಶದ ಇಂಥ ಸೌಂದರ್ಯವನ್ನು ಕೊಡುವ ಈ ಪ್ರಕೃತಿ ತಾಯಿಯ ಮಡಿಯಲ್ಲಿ ನೀನು ನಿಂತ್ರೆ ದೇವತೆಯೇ ಸಾಕು ಸಾಕು. ಈ ನಿಮ್ಮ ಒಳ್ಳೆಯ ಮಾತುಗಳನ್ನ ಈ ಮಾಣಿಕ್ಯದಂತ ಮಾತನಾಡಿ ಹೆಣ್ಣಿನ ಚೆನ್ನಾಗ ಎಷ್ಟು ದಿನ ಅಂತ ನಾವ್ ಈ ರೀತಿ ತಿರುಗಾಡೋದು? ಆದಷ್ಟು ಬೇಗ ನನ್ನನ್ನ ನಿಮ್ಮ ಸತಿಯನ್ನಾಗಿ ಮಾಡ್ಕೊಳ್ಬೋದು. ತುಂಬಿಯನ್ನ ಮರೆತು ಹೂ ಬದುಕುವುದುಂಟೆ, ಕಡಲು ತಾನೇ ಹರಿದು ಸಾಗರವನ್ನು ಈ ಪ್ರಿಯತಮ ಬಾಳುವುದುಂಟೆ. ನೀನೇ ನನ್ನ ಬಾಳ ಸಂಗಾತಿ. ಹೂವು ದುಂಬಿಗೆ ಎಷ್ಟು ಮುಖ್ಯನೋ ನೀನು ನನಗೆ ಅಷ್ಟೇ ಮುಖ್ಯ. ಹೂವು ದುಂಬಿ ಹಾಗೆ ಅವರ ಸಂಬಂಧವಿದ್ದ ಹಾಗೆ ನಮ್ಮ ಸಂಬಂಧವು ಬೆಸೆದಿರಬೇಕು. ನೋಡಿ ನಮ್ಮಿಬ್ಬರನ್ನ ಈ ರೀತಿ ನೋಡಿದ ಜನ ಏನಂತ ಮಾತನಾಡ್ತಾರೆ ಗೊತ್ತಾ? ಆದಷ್ಟು ಬೇಗ ನನ್ನನ್ನ ನಿಮ್ಮ ಸತಿಯಾಗಿ ಮಾಡ್ಕೊಳ್ಬಹುದಲ್ಲ? ನಿನಗಿಂತ ಆತುರ ನನಗೂ ಇದೆ. ನೋಡು, ನಾನು ನಾಳೆ ಊರಿಗೆ ಹೋಗ್ಬೇಕು. ಅಲ್ಲಿ ನನ್ನ ತಂದೆಯವ್ರ ಹತ್ರ ಅಣ್ಣನ ಹತ್ರ ಕೇಳಿ ನಾನೇ ಕರ್ಕೊಂಡು ಹೋಗ್ತೀನಿ. ಒಂದು ವೇಳೆ ನಿಮ್ಮ ಅಣ್ಣ ನಿಮ್ಮ ತಂದೆ ಬಿಟ್ಬಿಡ್ತೀರಾ? ಎಂತ ಮಾತು ಹೇಳುವೆ. ಎಷ್ಟೇ ಆದ್ರೂ ಅವರು ನಮ್ಮ ಮನೆತನದಲ್ಲಿ ಹಿರಿಯವರು. ನಾನು ಹೇಳಿದ ಮಾತಿಗೆ ಇಲ್ಲ ಅಂತ ಹೇಳೋದೇ ಇಲ್ಲ. ನನ್ನ ನಿರ್ಧಾರವೇ ಅವರ ನಿರ್ಧಾರ. ತಂದೆಗಂತೂ ಮಕ್ಕಳನ್ನು ಕಂಡ್ರೆ ತುಂಬಾ ಪ್ರೀತಿ. ಅಣ್ಣನಂತೂ ದೇವತಾ ಮನುಷ್ಯ. ಕೊಟ್ಟ ಮಾತನ್ನ ತಪ್ಪದೆ ನೆರವೇರಿಸುವ ವಚನ ಪಾಲಿಸಿದ ತಮ್ಮನಂತೂ ನ್ಯಾಯವಾದಿ ಮನುಷ್ಯ. ಹೀಗಿರುವಾಗ ನಮ್ಮ ಪ್ರೇಮಕ್ಕೆ ಯಾವ ಅಡ್ಡಿ ಆತಂಕಗಳಿವೆ? ನಂದ ಗೋಕುಲದಂತಿರುವ ನಮ್ಮ ಸಂಸಾರದಲ್ಲಿ ನೀನು ನಂದಾದೀಪವಾಗಿ ಬರ್ತೀಯ ಅಂದ್ರೆ ನೀನು ನನ್ನ ಮನ ಬಾಳ ಜ್ಯೋತಿಯನ್ನ ಸದಾ ಬೆಳಗುತ್ತಿದ್ರೆ ನಿನ್ನ ನೀಲಿ ಕಣ್ಣಲ್ಲಿ ಯಾಕೆ ನಿಮಗೆ ಅದ ಸ್ವಾತಂತ್ರ್ಯ ಇಲ್ವಲ್ಲ? ನೀವು ವಯಸ್ಸಿಗೆ ಬಂದಿದ್ದೀರಾ, ನಿಮಗೆ ಯಾವ ಹೆಣ್ಣು ಬೇಕು ಆ ಹೆಣ್ಣನ್ನ ಒಲಿಸುವ ಸ್ವಾತಂತ್ರ್ಯ ಇಲ್ವಲ್ಲ? ನಾನಂತೂ ನಿಮ್ಮನ್ನ ಮನ್ಸಾರಿ ನೀವೇನಾದ್ರೂ ಇಲ್ಲ ಅಂದ್ರೆ ನಾನು ಜೀವಂತವಾಗಿರುವೆ. ಎಂತ ಮಾತು ಹೇಳಿ ಸುಮಿತಿ. ನೋಡು, ಒಲಿದು ಬಂದ ಹೆಣ್ಣನ್ನ ನಡು ನೀರಿನಲ್ಲಿ ಕೈ ಬಿಡುವ ಮೂರ್ಖ ನಾನಲ್ಲ. ಹಿರಿಯರಿಗೆ ಗೌರವ ಕೊಡುವುದು ನನ್ನ ಕರ್ತವ್ಯ. ನಾನು ಕೊಡುತ್ತಿರುವ ಮರ್ಯಾದೆಗೆ ಅವರು ಪ್ರೀತಿ ತೋರಿಸಿದರೆ ಸರಿ, ಇಲ್ಲವಾದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೇನೆ. ಸುಮಿತ್ರ, ನೀನು ಏನು ಯೋಚನೆ ಮಾಡಬೇಡ. ನನ್ನ ಹೃದಯದಲ್ಲಿ ಅಡಗಿ ಕುಳಿತಿರುವ ಪ್ರಥಮ ಹೆಣ್ಣು ನೀನು. ನಾನು ಸಂಸಾರ ಮಾಡ್ತೇನೆ. ಹೂವು ತುಂಬಿಯನ್ನ ಮರೆಯಬಹುದು, ಆದ್ರೆ ಈ ರಘು ಈ ಸುಮಗಳನ್ನ ಎಂದೂ ಮರೆಯೋದಿಲ್ಲ. ಅಂದ್ರೆ ನಾನು ಅಂದ್ರೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇಲ್ಲ. ನಿಮ್ಮ ಪ್ರೇಮ ಬಂಧನದಲ್ಲಿ ನಿಮ್ಮ ತೋಳಿನಲ್ಲಿ ನಾನು ಬಂದಿಯಾಗ್ತೀನಿ. ನಾಟ್ಯ ರಾಣಿ ಶಕುಂತಲೆಯಂತೆ ನಮ್ಮ ಪ್ರೇಮ ಕೂಡ ಅಮರ ಆಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಸುಮಿತ್ರ, ನಿನಗಿಂತ ಆಸೆ ನನಗೂ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆಸೆಗಳು ಇರಲೇಬೇಕು. ಯೌವನ ತುಂಬಿದಾಗ ಆಯ್ದು ಕಾಡುತ್ತಿರಲೇಬೇಕು. ಅವುಗಳಂತೆ ನಾವು ನಮ್ಮ ಮನಸ್ಸನ್ನ ಹರಿಬಿಡಬಾರದು. ನಾವು ಎಷ್ಟು ತಾಳ್ಮೆಯಿಂದ ಇರ್ತವೆಯೋ ಅಷ್ಟೇ ಒಳ್ಳೆದಿರುತ್ತದೆ. ತಾಳ್ಮೆಯಿಂದ ಅವುಗಳನ್ನ ಹಿಮ್ಮೆಟ್ಟಿಸಬೇಕು. ಸಮಯ ಬಂದಾಗ ಅವನ್ನ ಪ್ರಯೋಗಿಸಬೇಕು. ಸುಮಿತ್ರ, ಈ ಸಮಾಜದ ಕಣ್ಣಿಗೆ ನಾವಿಬ್ರು ಪ್ರೇಮಿಗಳು, ಆದ್ರೆ ನಾಳೆ ನಾವು ನೋಡಿ, ಈ ಸಮಾಜ ನಮ್ಮನ್ನ ಪ್ರೇಮಿಗಳು ಅಂತ ನೋಡ್ತೀಯ ಅಂತ ಮಾಡಿ. ನೋಡಿ, ಈ ಕೆಟ್ಟ ಸಮಾಜ ನಮ್ಮ ಕೆಟ್ಟ ರೀತಿಯ
ಹೆಜ್ಜೆ ನಡೆಸಿ ಅದು ನಿಮಗೂ ಒಳ್ಳೆಯದಲ್ಲ. ಯಾಕಂದ್ರೆ ಮೊದಲೇ ನಿಮ್ಮದು ನ್ಯಾಯವಾದಿಗಳ ಮನೆತನ. ಸುಮಿತ್ರ, ಆ ಕೆಟ್ಟ ಹೆಸರು ಬರುವ ತನಕ ಕೈ ಕಟ್ಟಿ ಕುಳಿತಿರುವೆನೆಂದು ತಿಳಿದಿರು. ಸುಮಿತ್ರ, ಒಂದು ಸಾರಿ ನಿನ್ನ ನೋಡಿದ ಮೇಲೆ ನನಗೆ ಮನಸ್ಸಾಯಿತು. ಒಂಟಿಯಾಗಿ ಬದುಕುವ ಶಕ್ತಿಯೇ ನನ್ನ. ನಾಳೆ ನನ್ನ ತಂದೆ ಹತ್ರ ಮಾತನಾಡಿ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ರಘು, ನೀವೇನೋ ನಿಮ್ಮ ತಂದೆ ಹತ್ರ ಮಾತಾಡಿ ಒಪ್ಪಿಸ್ಬಿಡ್ತೀರಾ. ಆದ್ರೆ ನನ್ನಣ್ಣ ಎಸ್ಐ ಹತ್ರ ಹೇಗೆ ಮಾತಾಡೋದು ಅಂತ ನನ್ಗೆ ತುಂಬಾನೇ ಭಯ. ಒಂದು ದಿನಾನು ನನ್ನ ಅಣ್ಣನ ಮುಂದೆ ನಿಂತು ನಾನು ಮಾತಾಡ್ದೋಳೆ. ಅದರಲ್ಲೂ ನನ್ನಣ್ಣ ಒಬ್ಬ ರೈತನಿಗೆ ಕೊಟ್ಟು ಒಳ್ಳೆಯ ದುಡಿಮೆ ಮಾಡುವಂತ ಹೆಣ್ಣ ಮಗಳಾಗಿ ಮಾಡಬೇಕು ಅಂತ ನನ್ನ ಅಣ್ಣ ಆಸೆ ಪಟ್ಟಿದ್ದಾನೆ. ಆದ್ರೆ ನನಗಂತೂ ಒಂದು ಸರ್ಕಾರಿ ನೌಕರಿಯಲ್ಲಿರುವ ಅವರ ಹೆಂಡತಿಯಾಗಿ ಅವರ ಸೇವೆ ಮಾಡಬೇಕು ಎಂಬುದೇ ನನ್ನ ಆಸೆ. ಸುಮಿತ್ರ, ಈ ಪ್ರೀತಿಗೆ ನೀನು ಅದರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ನಾನು ರೈತನ ಮಗನೇ. ನಾನು ವಿದ್ಯಾವಂತನಾಗಿ ನೌಕರಿ ದೊರಕಿಸಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೇನೆ. ನೀನು ಹಳ್ಳಿಯಲ್ಲಿ ಇರಬೇಕು ಅಂತ ಇದ್ರೆ ಇಬ್ಬರು ಅಲ್ಲೇ ಇದ್ರೆ. ಹೌದು, ನನ್ನಣ್ಣ ಆಸೆಗೋಸ್ಕರ ಸ್ವಲ್ಪ ದಿನ ಅಲ್ಲೇ ಇದ್ರಾಯ್ತು. ಆ ನಂತರ ಇದ್ದೇ ಇದೆಯಲ್ಲ ಪ್ರೇಮದ ಕುಟೀರ. ಹೌದು ಸುಮಿತ್ರ, ಈ ಬಾಳೆಂಬ ಹೂವನದಲ್ಲಿ ನಾವಿಬ್ರು ಹಕ್ಕಿಗಳಂತೆ ಹಾರಾಡಿ ಹೂವಿನಂತೆ ನರ್ತಿಸೋಣವೇ. ನೋಡು, ಅಲ್ಲಿ ಆ ಜೋಡಿ ಹಕ್ಕಿಗಳು ಎಷ್ಟೊಂದು ಸೊಗಸಾಗಿ ಆಕಾಶದೆತ್ತರಕ್ಕೆ ಹಾರ್ತಾ ಇವೆ. ಇನ್ನೊಂದಕ್ಕೆ ತಿಳಿಸುತ್ತಾ ನಮ್ಮಂತ ಈ ಪ್ರೇಮಿಗಳು ಒಂದಾಗಿರಲಿ ಎಂದು ಪ್ರೇಮಿಗಳ ತುಂಬಿಗಳು ಹೀರುವ ಸಾರವಾಗಲೆಂದು ನಮ್ಮನ್ನ ಹೊರಡ್ತಾ ಇದೆ. ಹೌದು, ನನ್ನ ಮನಸ್ಸು ಅಷ್ಟೇ ಮುದ ನಿಲ್ತಿದೆ. ಆದ್ರೆ ನಾನು ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ಹೇಳು ಸುಮಿತ್ರ, ನನ್ನಲ್ಲಿ ಅನುಮಾನವೇ? ನೀವ್ ಹೇಗಿದ್ರು ಹಳ್ಳಿಗೆ ಹೋಗ್ತಿದ್ದೀರಾ, ನಿಮ್ಮೊಟ್ಟಿಗೆ ನಾನು ಹಳ್ಳಿಗೆ ಬರ್ಬೋದಾ? ಸುಮಿತ್ರ, ಸದ್ಯಕ್ಕಂತೂ ಬೇಡ. ಸಮಯ ಬಂದಾಗ ನಾನಿನ್ನ ಆಯ್ತು, ಈಗ ನನ್ನೊಟ್ಟಿಗೆ ಒಂದು ಪ್ರೇಮ ಗೀತೆಯನ್ನಾದ್ರೂ ಹಾಡ್ಬೋದಲ್ಲ? ಆಯ್ತು ಸುಮಿತ್ರ, ನಿನ್ನಷ್ಟೇ
ಆಗದೆ ಹೊಡಿತು ಇಲ್ಲಿ ಬೆನ್ನ ಮೇಲೆಲ್ಲ ಹೊಡ್ತಿ ನನಗೆ ಗಾಯ ಮಾಡಿ ಇರ್ತದೆ. ಈಗ ನಮ್ದಕ್ಕೆ ಹೆಂಡತಿ ಕೈ ಹೋಗಿ ಏನು ಹೇಳಿ ಟೆನ್ಷನ್ ಆಗಿ ಹೋಗಲ್ಲ. ಇಷ್ಟು ಹುಡುಕು ಇವತ್ತೇ ಹೊದಕಿ ಸೀರೂರ್ನಾಗ ಹೊದಕೆ ಈ ನಾಟಕ ಅದೇ ಹೇಳಿ ನಮ್ಮದು ಫ್ರೆಂಡು ಹೇಳ್ತು. ಅದಕ್ಕಾಗಿ ಇಲ್ಲಿ ನಮ್ಮದು ಬಂದಾಗದೆ ಯಾವ್ದಾದ್ರು ರಿಪೇರಿ ಇದ್ರೆ ನಿಮ್ಮದು ತಗೊಂಡು ಬರೋಕೆ ಅಡ್ಡಿಲ್ಲ. ನಮ್ಮದು ಸೀದಾ ರಿಪೇರಿ ಮಾಡಿ ಕೊಡ್ತದೆ. ಆ ಹೆಂಗಸಿಂದ ತಗೊಂಡು ಬಂದುಬಿಡ್ತು ಬಿಡ್ರಲ್ಲ ನಾನೇ ಕೊಡ್ತದೆ ಹೇಳಿದೆ ನಮ್ಮದು. ಅಂದರೆ ನಮ್ಮದು ಡಿಕ್ಕಿಗೆ ಹೊಡ್ಕೊಂಡು ಹಾಗೆ ನಿಮಗೆ ಎಂತ ಆಯಿತು? ನಮ್ಮದು ಎಲ್ಲ ಬಿದ್ದು ಹಾಳಾಗಿ ಹೌದು, ನಮ್ಮದು ಕೊಡಿ ನೋಡಿ ಸರಿ ಈಗ ಎಲ್ಲ ಬಿದ್ದು ಹಿಂಗೆ ಅಲ್ಲ ನಿಮ್ದು ಉದುರು ಬಿದ್ದಿರಿಸ್ಕೊಂಡ್ರೆ ನೀವು ಯಾಕೆ ಹಾಗೆ ಬೀರು ಗಾಳಿ ಬಂತಪ್ಪ ಕಣ್ಣಾಗ ಬಂದು ಧೂಳು ಬಿತ್ತು. ಕಣ್ಣಾಗ ಧೂಳು ಬಿತ್ತು ಅಂತ ಹೇಳಿ ಕಣ್ಣು ಹುಡುಗರಿಗೆಲ್ಲ ದಿಕ್ಕಿ ಹೊಡ್ಕೊಂಡು ಹೋಗಂತ ಹೇಳ್ತೇನೆ ನಿನಗೆ. ನಮ್ದು ಬೇಕು ಅಂತ ಮಾತ್ರ ನಮ್ದು ಬೀಳುವುದಿಲ್ಲ, ನಮ್ದು ಆದ್ರೆ ಮಾತ್ರ. ನೀ ಏನೋ ಮಾಡಿ ರೋಬೋ ಆಗಿ ರೋಬೋ ನಮ್ದು ಜೀವನೇ ಏನು ಮಾಡುದು? ಇನ್ನೇನು ನಾಳೆ ಮುಂಜಾನೆ ಮನೆಗೆ ಹೋಗಿ ಡಬ್ ಮುಕ್ಕೋತಿ ಅಯ್ಯಯ್ಯೋ ನಮ್ದಕ್ಕೆ ಸಣ್ಣ ಆದಲ್ಲಿ ನೋಡಬೇಡಿ ನೀವು, ಸಣ್ಣ ಅದೇಳಿ ನೀವು ನೋಡಬೇಡಿ. ನಮ್ದು ಸಣ್ಣ ಅದೇಳಿ ನಮ್ದು ನೋಡಬೇಡಿ. ನಮ್ದು ಬೆಳಗಾವಿಗೆ ಹೋಗಿ ಮನೆ ಕಂಬುದಿಲ್ಲ. ನಮ್ದು ಎಷ್ಟು ಕೆಲಸ ಇದೆ ನೋಡಿ ಅಷ್ಟೇ ಮಾಡ್ಕೊಂಡು ನಮ್ದು ಹಿಂಗ ಮಾಡ ಈ ಸರಿ ಮಾಡ ಹಿಂಗಾಗ್ಯಾನ. ಅಯ್ಯಯ್ಯೋ ಏನಂದ್ರೆ ನಮ್ಮ ಅದು ತಪ್ಪದೆ ನಾ ಎಲ್ಲಿ ಹೇಳಿದ್ರಿ ನೀವು ಅಂದಿದ್ದು ಸಣ್ಣ ಆಗೈತೆ ದೊಡ್ಡ ಅದೇ ನಿಮ್ದಕ್ಕೆ ಹೇಳುದಲ್ಲ ನಮ್ಗೆ. ಏನಂತ? ನಿಮ್ದು ಬಾರಿಕು ಅದೇ ನಿಮ್ದು ಮಾಡಿ ಹಂಗೆ ಅಲ್ಲ. ನಮ್ದು ಬಿಸಿಲಿಗೆ ತಿರುಗಿ ನಮ್ದು ಹಿಂಗಾಗತ್ತೆ. ತಿರ್ಗಾಕ್ ಬಿಟ್ಟು ನೀವೆಲ್ಲ ಹೋಗ್ತೀರಿ? ಬಿಸಿಲಿನಾಗ ಅದನ್ನ ತಿರ್ಗಾಕ್ ಬಿಟ್ಟು ನೀವೆಲ್ಲ ಹೋಗ್ತೀರಿ? ಅದೇ ನಮ್ದು ರಿಪೇರಿ ಮಾಡೋಕೆ. ಓಹೋ, ಅಂದ್ರೆ ಏನ್ ರಿಪೇರಿ ಮಾಡ್ತೀರಿ? ಅದೇ ನಮ್ದು ಟೀ ಕೊಡೆ ಒಳಗೊಂದು ರಿಪೇರಿ ಮಾಡ್ತಾರೆ, ಹೊರಗೊಂದು ರಿಪೇರಿ. ಇದ್ಯಾವ್ದು ನಿಮ್ದು ಒಳಗೊಂದು ಹೊರಗೊಂದು? ಅಯ್ಯೋ ಅದು ನಿಮ್ಗೆ ಗೊತ್ತಾಗ್ಲೇನ್ರಿ? ಅದು ಒಳಗೊಂದು ಅಂದ್ರೆ ಗೋದ್ರೇಜು. ಗೋಡ್ರೇಜ್ ಏನು ಟ್ರಂಕೋ. ಟ್ರಂಕೋ ಟ್ರಂಕ್. ಅದು ಒಳಗೊಂದು ಅರ್ಥ, ಹೊರಗೊಂದು ಅಂದ್ರ ಹೊರಗಿಂದಂದ್ರ ಬಾಗಿಲಿಗೆ ಹಾಕೋ ಬೀಗ. ಬಾಗಿಲಿಗೆ ಹಾಕೋ ಬೀಗ. ಈಗ ನಿಮ್ದು ಯಾವ್ದೈತಿ ಏನು ರಿಪೇರಿ ಮಾಡಾಕ? ರಿಪೇರಿ ಮಾಡದ ನಮ್ದು ಹೊರಗಿಂದ ಐತಿ ನೋಡಿ. ಭಾಳ ಒಳ್ಳೇದಾಯ್ತು ನೋಡಿ. ಯಾಕಂದ್ರೆ ಹೊರಗಿಂದ ಗಟ್ಟಿ ಇದ್ದು ಮಾತ್ರ ಒಳಗಿಂದ ಶೇಪ್ ಅಲ್ವಾ? ಒಳಗಿಂದು ಒಬ್ರು ಮಾಡಿ ಹೋಗ್ಯಾರ, ಆದ್ರ ಒಳಗಿಂದು ಸರಿ ಮಾಡಿಲ್ಲ. ಹೊರಗಿಂದ ಸರಿ ಮಾಡಿದ ಅಂದ ಮೇಲೆ
ನಾವು ಮೊದಲನೇದಾಗಿ ಹೊರಗೆ ಮಾಡ್ತೇವೆ. ಅಯ್ಯೋ ರಾಜ್ಕುಮಾರ ಹೊರಗಿಂದ ಮಾಡ್ತಾರೆ ಏಸ್ ಕಡೆ ಮಾಡಿ ಬಂದಿರಿ ನಾವು ಭಾಳ ಕಡೆ ಮಾಡಿ ಬಂದೀವಿ ನಾವು. ಯವ್ವ ಬಾಳ ಕಡೆ ಮಾಡಿದ್ರೆ ಅಂದ್ರೆ ಒಂದ ಮೆತ್ತಿಗಿದ್ವನೋ ರಾಮ. ನಮ್ದು ಕೇಳಿಲ್ಲ, ನಿಮ್ದು ಮತ್ತೊಂದು ಸಲ ಹೇಳ್ಬೇಕು ನಮ್ಗೆ. ಬಾಳ ಕಡೆ ಮಾಡಿ ಬಂದ್ರಲ್ಲ ಹಾ, ಹಾ, ಹಾ. ಮತ್ತೆ ಹೆಂಗ್ ಮಾಡಿ ಬಂದಿರಿ? ಅದೇ ಭಾಳ ಕಡೆ ಹೆಂಗೆ ಮಾಡಿ ಬಂದಿರಿ ಅಂದ್ರೆ ನಮ್ದು ರಿಪೇರಿ ಮಾಡ್ಕೊಂತ ಬಂತು. ಮಾಡ್ಕೊಂತ ಬಂತ ಹಾ, ರಿಪೇರಿ ಹಾ, ಬೀಗ ರಿಪೇರಿ. ಬೀಗ ರಿಪೇರಿ. ಹೌದು. ಅಲ್ರಿ ನೀವ್ ಹೇಳೋದೇನೋ ಬರೋಬ್ಬರಿ ಐತಿ, ಹಾ, ಮತ್ತೆ? ಆದ್ರ ಒಬ್ಬೊಬ್ರು ಮಾಡೋದು ಸರಿನೇ ಆಗಂಗಿಲ್ಲ. ಅಯ್ಯಯ್ಯ ಅವರು ಸರಿ ಹೆಂಗ ಒಬ್ರೊಬ್ರು ಇಳಿಸ್ಕೊಂಡ ಮಾಡ್ತಾರ. ಕೊಡೆ ಕೊಡೆ ಹಾ, ಕೊಡೆ. ಒಬ್ಬೊಬ್ರು ಏರ್ಸ್ಕೊಂಡ ಮಾಡ್ತಾರ. ಏನಂತ ಒಬ್ರು ಇಳಿಸ್ತಾರ, ಬ್ರಾಕೆಟ್ನಾಗ ಏರಿಸ್ತಾರ, ನಡ್ಬರ್ಕ ಅಯ್ಯ ಹಂಗ ತಡಿ ನೀ ಮಾನಸಿಕ ಬೇಡ, ನಾ ಹೇಳ್ತೀನಿ ಬಿಡಿಸಿ. ಈಗ ಒಬ್ರು ಇಳಿಸ್ತಾರ, ಒಬ್ರು ಏರಿಸ್ತಾರ, ನಡ್ಬರ್ಕ ಎಲ್ಲಿ ಮಾಡ್ತಾರ? ಬರೀ ಮಾಡೋದನ್ನ ಗೊತ್ತೈತೆ ರೇಪ ಅಲ್ಲ. ಈಗ ನೋಡ್ರಿ ಒಬ್ರು ಸಿಕ್ಕೈತಿ ಅಂತ ಹೇಳಿ ಚಂದಾಗಿ ಬಿಗಿದ್ಕಿ ತಗೊಂಡು ಹೋಗಿ ಮಾಡ್ಬೇಕು. ಅದಕ್ಕಾಗಿ ನೋಡ್ರಿ ಇನ್ನೂ ಐತಿ. ಇನ್ನೊಬ್ಬೊಬ್ರು ಏನ್ ಮಾಡ್ತಾರ ಗೊತ್ತಾ? ಸಿಗಬಾರ್ದು ಸಿಕ್ಕೈತಿ ಅಂತೇಳಿ ಹೆಂಗ್ ಬೇಕಂಗ್ ಮಾಡಕ್ ಹೋಗ್ತಾರ, ಹರ್ಕೊಂಡು ಅಲ್ಲೇ ಸಿಗಾಕೊಂಡು ಹೊಯ್ಕೊಂತ ಹೋಗ್ಬಿಡ್ತಾರ. ಗಡ್ಬಡಿ ಮಾಡ್ರಿ, ನಮ್ದು ಮತ್ತೆ ಏನು ಆಗ್ತದೆ. ನಿಮ್ದು ಕೊಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ಕೊಟ್ರೆ ಇದು ಸರಿಯಾಗಿ. ಯಪ್ಪ ನೀರುದ ಇಟ್ಟದಿ ನಿನಗಿನ್ನೂ ದೊಡ್ಡದ ಬೇಕಲ್ಲ. ಬಾರಿ ದುರಾಸೆ ಐತಿ ಬಿಡು ನೀನು. ಬಿಟ್ಬಿಡ್ತೀವಾ? ಏನು ಮುಟ್ಟೆ ಸಮಾಧಾನ ಬಿಟ್ಬಿಡ್ತೀವಾ? ಇಲ್ಲಂಗೆ ಬಿಡ್ರಿ. ಇವರು ನೋಡ್ರಿ ಸಣ್ಣವ ನಾ ಎಲ್ಲಂದೆ ನೀವು ಸಣ್ಣವ ಅಂತಂದ. ಅದ್ ಹಂಗಲ್ಲ. ನಾನು ನಮ್ಮನೆ ಅಯಸ್ಕಾಂತ ಮ್ಯಾಗ್ನೆಟ್. ನಿಮ್ದಕ್ಕೆ ಮ್ಯಾಗ್ನೆಟ್ ಥರ. ನಮ್ದಕ್ಕೆ ಮ್ಯಾಗ್ನೆಟ್ ಅಲ್ಲ, ನಾನಾ ಮ್ಯಾಗ್ನೆಟ್. ನಿಮ್ದಕ್ಕೆ ಮ್ಯಾಗ್ನೆಟ್. ನಾನು ಮ್ಯಾಗ್ನೆಟ್ ಆತಾ. ನೀ ಬಾಜು ಬಂದ ತಕ್ಷಣ ನಮ್ಮನಿ ಎಳಿ ಹಿಂದೆ ಬಿತ್ತು. ನಿಮ್ದಕ್ಕೆ ಎಂತದ ರಿಪೇರಿ ಅದ ಹೇಳಿದ್ರಲ್ಲ. ನಮ್ಮ ಮನ್ಯಾಗ ಒಂದು ಬೀಗ ಐತಿ, ಹಾ, ಆದ್ರ ಅದಕ್ಕೆ ಕೈ ಇಲ್ಲ. ನಮ್ದಕ್ಕೆ ಹತ್ರ ಅದ ಕೈ. ನಮ್ದು ನಿಮ್ದು ಪೂರ್ತಿಗಳ ಹುಟ್ಟಿದ್ದ ಅಲ್ಲ. ಬೀಗ ನಮ್ಮ ಮನ್ಯಾಗ ಐತಿ, ಕೈ ಅಂತ ಕಡೆ ಬಂತು. ಅಯ್ಯ ಬೀಗ ನಿಮ್ದು ಕೈಲಿ ಇದ್ರ ನಮ್ದು ಕೈಲಿ ಬೀಗ ಯಾವ ಉಳಿತದೆ? ರಿಪೇರಿ ಮಾಡೋ ಜನ ಅಲ್ಲ ನಾವು. ಅಂದ್ರೆ ನೀವೇನು ಇಟ್ಕೊಂಡೆ ಅಡ್ಡಾಡ್ತಿರ್ತೀರ? ಯಾರ ಹತ್ರ ಐತಿ ಇಡ್ಲಿ, ಯಾರ ಹತ್ರ ಐತಿ ಇಡ್ಲಿ ಅಂತ. ಅದ ಬೇಕು ನಿಮ್ಮ ಹತ್ರ ಎಷ್ಟು ಬೀಗ ಐತಿ? ಅಯ್ಯ ನಮ್ಮ ಹತ್ರ ಇರೋದು ಒಂದೇ ಬೀಗ. ಭಗವಂತ, ಈಗ 12 ಜನ ಹೆಣ್ಮಕ್ಳು ಕೊಡಪ್ಪ. ಅಲ್ಲಿ ಇರೋದು ಒಂದೇ ಆದ್ರೆ ಎಷ್ಟು ಮಂದಿಗೆ ಅಂತ ಕೊಡ್ತೀರಿ? ಅಯ್ಯ ನಮ್ದು ರಿಪೇರಿ ಮಾಡ್ಬೇಕು. ಹೌದು ಮಂದಿ ರಿಪೇರಿ ಆಯ್ತು ಅಲ್ಲ, ಹೌದು ಕೊಟ್ಟು ನಮ್ದು ಚಾವಿ ನಮ್ಮ ಓ ಕುದುರೆ ಟಾಂಗ. ಬಾರಿ ಐತ್ರಿ ಅದು ಪೀಸ್. ಬಾಲ್ ವಿಧವೆಗೆ ಬಾಳ್ ಕೊಟ್ಟು ಭಗವಂತ ಕಂಡಂಗೆ ಕಾಣ್ತಿಲ್ಲ ತಂದೆ. ಅಂತ ಆಗ್ತದೆ ಮುದ್ದೆ ಮುದ್ದೆ ಅದು ಊಟದಾಗ ಉಪ್ಪಿನಕಾಯಿ ಇದ್ದಂಗ ಅದಿರ್ಬೇಕು, ಅಂದ್ರ ಜನ ಎಂಟರ್ಟೈನ್ ಆಗ್ತಾರ. ನೀವು ಬರೀ ಉದುರಿಸಿದ್ರು ಆಗ್ತಾರ. ನಮ್ದು ಅರ್ಥ ಆಗ್ಲಿಲ್ಲ, ಅದಕ್ಕೆ ನಿಮ್ದು ಅರ್ಥ ಮಾಡ್ಕೋಬೇಕು. ಏನ್ ದೊಡ್ಡ ವಿಷಯ. ನಂದು ಬರ್ತೋತು. ಅದ
ಅದಂಗಾರ ಬರ್ರಿ. ಈಗ ಮತ್ತ ನಮ್ಮ ಮನ್ಯಾಗ ನಮ್ಮಪ್ಪ ಇರಂಗಿಲ್ಲ. ಹ್ಞೂ ನಮ್ಮಪ್ಪ ಇರಂಗಿಲ್ಲ ಮನೆ. ಮೊನ್ನೆ ಏನಾಯ್ತು ಗೊತ್ತಾ, ನಮ್ಮಪ್ಪ ಮುಂಜಾನೆ ಇದಕ್ಕೆ ಹೋಗಿದ್ದ ಚರಗಿ ತಗೊಂಡು ಇರೋದು ಒಬ್ನ ನಮ್ಮಪ್ಪ ಅವನು ಸಾಯ್ಬೇಕಂತ ಮಾಡ್ಯಾನ. ಎಲ್ಲರಿಗೂ ಇರೋದು ಒಂದೇ. ಹಿಂದಿನಿಂದ ಅದು ಉಳಿಲ್ಲ. ಬೆಳಗ್ಗೆ 6 ಗಂಟೆಗೆ ಇದಕ್ಕೆ ಹೋಗ್ಯಾನ ಚರಗಿ. ಹಿಂದಿನಿಂದ ಹಂದಿ ಬಂದು ಕೋಡು ಚುಚ್ಚಿಬಿಟ್ಟೆ. ಮಂತನ ಹೊಂದಿಗೆ ಕೂದು ಇರ್ತದೆ. ಭಾಳ ನಮ್ದು ವಿಚಾರ ಮಾಡಬೇಕು. ನಿನ್ನೆಗೆ ನಮ್ದು ರಾತ್ರಿ ಹತ್ರ ನಮ್ದು ದನದ ಪಟ್ಟಿ ಹತ್ರ ಎಂತ ಹೊಂದಿ ಬಂದಿತ್ತು. ಹಿಂದು ಬದಿ ಒಂದು ಗುಳ್ಳೆ ಇದ್ರ ಕತೆ ಹಾಳಾಗ್ಲು. ಇದ್ರ ಕತೆ ಹಾಳಾಗ ಸಾಯ್ಲು ಅದಲ್ಲ, ಹಂದಿಗೆ ಅದ್ರ ಕೊಂಬು ಬರಬಾರ್ದಂತ ರೂಲ್ಸ್ ಐತಲ್ಲ. ಆದ್ರ ನಮ್ದು ಇಲ್ಲಿ ನೋಡಿದ ಪ್ರಕಾರ ಇಲ್ಲ. ಪ್ರಕಾರ ಕಾದು ಪ್ರಕಾರ ಅದ ಹೆಂಗ ಇರ್ಲಿ ಅದ ಹೆಂಗಾರ ಯಾಕೆ ಹೇಳ್ತು ಬಿಡ್ರಿ. ಯಾರು ಹೊಯ್ಕೊಂತ ಹೋದ್ರು ನಮಗೇನ, ಒಟ್ಟು ನಾವಿಬ್ರು ಬೇಕಿತ್ತಲ್ಲ. ನಿಮ್ಗೆ ಹೊಗರಲ್ಲ ನಮ್ಮಪ್ಪ ಬಾ ಅಂದ್ರ ಬಂದು ಹತ್ತೆ ಕುಂತ ಬಿಡ್ತೀಯಲ್ಲ ರಾಜ್ಕುಮಾರ. ಹಂಗ ನಿಮ್ದು ಎಷ್ಟು ಜನ? ಏನು ನಿಮ್ದು ಮಕ್ಕಳು ಎಷ್ಟು ಜನ? ನಾನು ಒಬ್ಬಾಕಿನ. ನಿಮ್ದಕ್ಕೆ ಮದುವೆ ಆಗಲಿಲ್ಲ? ನಂದಿನ್ನು ಮದ್ವೆ ಆಗಿ. ಹಂಗಾರೆ ನಿಮ್ದಕ್ಕೆ ಹೆಸರು ಏನು? ಏನು ಹೆಸರು? ಹೌದು, ನಿಮ್ದು ನಾಮ ನಾಮ. ಅರೆ ಓ ಹೆಸರು. ಈ ನಾಮ ಅಲ್ಲ, ನಾಮ. ಓ ಹೆಸರು ಹೆಸರು ಹೆಸರು. ನನ್ನ ಹೆಸರು ಹೆಸರು ನನ್ನ ಹೆಸರು ಹಿಂಗ್ಯಾಕ ಬಡದ್ರ ನೀವು ಹೆಂಗ ಮಾಡಿದ್ರಿ? ನಾನು ಇವತ್ತು ಹೆಂಗ ಬರಲಿ. ನನ್ನ ಹೆಸರು ನನ್ನ ಹೆಸರು ಹೇಳಂಗಿಲ್ಲಪ್ಪ. ನಿಮ್ದಕ್ಕೆ ಹಾಗೆ ಮಾತ್ರ ಹೇಳೋಕಿಲ್ಲ. ಖುಷಿ ಆಗೋಗ ನಿಮ್ದು ಹೆಸರು ಹೇಳಿದ್ರೆ ಮತ್ತು ಹೆಸರು ಅಲ್ಲ, ನಿನ್ನ ಬಾಯಾಗ ಕನ್ನಡ ಹೋಗಿ ಏನ್ ಚಂದಾಗಿತ್ತು. ನನ್ನ ಹೆಸರು ಸಂಗೀ. ಏನಾಯ್ತು ಮೇಡಮ್ ಮಾರ ಸಂಗೀ ಅಂತ. ನಮ್ದಕ್ಕೆ ಹೆಸರು ನಿಮ್ದಕ್ಕೆ ಹೆಸರು ಅಲ್ಲಿ ತೋರಿಸ್ರಿ. ಯಾವ ಸಾಬ? ಕಾಸಿಂ. ಕಾಶಿಂ ಸಾಬ್. ಎಲ್ಲೈತೆ ನಿಮ್ದು ಕಾಶಿ? ಅಯ್ಯಯ್ಯೋ, ನಮ್ದು ಸಾಹೇಬ್ ಜೊತೆ ಕಾಶಿ ಇಲ್ಲ. ನಮ್ದು ಏನಿದ್ರು ಮೆಕ್ಕ. ಅಲ್ಲ ಏ ಬರ್ರಿ ಐತಲ್ಲ ನಿಮ್ದು. ಹೌದು, ಏನದು ನಿಮ್ದು ಹಿಂದಿದ್ದು? ಇನ್ನೊಮ್ಮೆ ಎಬ್ಬಿಸ್ತೀರೇನ್ರಿ? ಅದನ್ನ ಯಾಕೆ ಹಿಂದಿಟ್ಕೊಂಡ್ರಿ? ನಮ್ದು ರಿಪೇರಿ ಮಾಡ್ಬೇಕಾದ್ರೆ ಮಾತ್ರ ಅದು ತೆಗಿತದೆ. ಬಾಕಿ ಟೈಮ್ನಲ್ಲಿ ಅದು ಹಿಂದೆ ಉಳಿತದೆ. ಹೋದ್ರೆ ಮಾಡಬೇಕಾದ್ರೆ ತೆಗೆದು ಮತ್ತೆ ಹಿಂದೆ ಇಟ್ಬಿಡ್ತಾರೆ. ಹೌದು, ಅದೇ ನಮ್ದು ಅದೇ ನನಗೊಂದು ಅನುಮಾನ. ಬೆಳಗ್ಗೆ ಕರೆಯೋದ್ರಾಗ ನೀವೊಂದು ಹಿಂಗ ಜಿಗಿದು ಪುಟದ ಮ್ಯಾಲ ಕುದಿರ್ತೀರಲ್ಲ. ಇನ್ನೊಮ್ಮೆ ಜಾರಿಸ್ತೀರೇನ್ರಿ? ಜಾಡಿಸ್ತಿ ಬಿಡೋ ಮಾರಾಯ. ನಮ್ದು ಏನೇ ಹೇಳ್ರಿ, ನೀವಂತೂ ನನ್ನ ಹಂಗ 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 ಸಲ್ಮಾನ್ ಖಾನ್ ಕರೇನು ತಡ ಮಾಡೋದು ಬೇಡ. ಯಾಕ ಪುರ್ಸತ್ತಿಲ್ಲನ? ಪುರ್ಸತಿ ಅದೇ ನಮ್ಗೆ ಪುರ್ಸತಿ ಇಲ್ಲ. ಬಾಕಿ ಜನರಿಗೆ ನಮ್ದು ಪುರ್ಸತಿ ಮಾಡ್ಕೊಳ್ಬೇಡ. ಯಪ್ಪ ಇವ್ರು ಹೇಳಿ ಹೋಯ್ಕೊಂತ ಮತ್ತ ಈಗ ನೀವು ನಮ್ಮ ಮನೆಗೆ ತಾಡಿಯೋ ಮಾರಾಯ. ಒಂದು ಕೆಲಸ ಮಾಡ್ರಿ, ನಮ್ಮ ಮನೆಗೆ ಸಂಜೆ ಮುಂದೆ ಯಾರು ಇರಂಗಿಲ್ಲ. ನಾನು ನಮ್ಮಪ್ಪ ಇಬ್ಬರೇ ಇರ್ತೀವಿ.
ಅಯ್ಯ, ನೀವು ನನ್ನ ಬಹಳ ಪ್ರೀತಿ ಮಾಡ್ತೀರಲ್ಲ? ಹೌದು. ಎಷ್ಟು ಪ್ರೀತಿ ಮಾಡ್ತೀರಿ? ಅಯ್ಯೋ ಬೆಟ್ಟ ನನಗೋಸ್ಕರ ಏನ್ ಬೇಕಾದ್ರೂ ಮಾಡಿ. ಏನು ಬೇಕಾದ್ರೂ ನಿಮಗೆ ಮಾಡ್ತಾರೆ. ಅಂದಂಗ ನಿಮ್ಮ ಹತ್ರ ಏನೇನೈತಿ? ನಮ್ಮ ಹತ್ರ ಒಳ್ಳೆ ಮನುಷ್ಯ. ಅದ್ರ ಇಟ್ಕೊಂಡು ಏನು ಮಾಡೋ ನೆಕ್ಕೋಣ ಏನು ಉಪ್ಪಿನಕಾಯಿ ಹಾಕೊಂಡು ಜೀವನ ಮಾಡಾಕ ಜೀವನ ರೊಕ್ಕ ಆಸ್ತಿ ಬಂಗಾರ ಜಾಗ ಮನುಷ್ಯ ಒಳ್ಳೆಯವನಾಗ ಬದುಕಬೇಕು ಅಂದ್ರೆ ಒಳ್ಳೆ ಮನುಷ್ಯ ಏನು ಮಾತು ಬಾರಿ ಐತ್ರಿ ಪಾಪ ಹಂಗ್ಯಾಕಂತ ಒಳ್ಳೆ ಮನ್ಸು ಐತಿಲ್ರಿ ನಿಮಗೆ. ಒಂದು ಕೆಲಸ ಮಾಡ್ರಿ, ಸಂಜೆ ಮುಂದೆ ಬಂದು ನಮ್ಮ ಮನ್ಯಾಗ ಬೀಗ ತೆಗೆದಿಟ್ಟಿರ್ತೀನಿ, ನೀವು ಬಂದು ಇಲ್ಲಿ ಹಾಕಿ ಹೋಗ್ರಿ. ಹೋಗ್ಬೇಕಾದ್ರೆ ಒಂದು ನಮ್ದು ತಂದು ಮಾಡೋದಿಲ್ಲ. ಬಂದಿಲ್ಲಲ್ಲ शहनाइयों की खुदा कर रही मुझे तुम्हारे गड़िया कर रही है सज दिल है जोश चांद सी दिल है जिनको गलत से बढ़िया कर रही है ಜೋಗಿಲಿಂದಗೋರ ಗಿಂಡಿ ಕಣಲ್ಲ ರಸ್ತಾರ ಹೊದಕ್ಕೆ ಸಿರಿರ ಹುಡುಗೂರ ಗಿಂಡಿ ಕಣಲ್ಲ ರಸ್ತಾರ ಅಡಿಪಾಡಿ ಮತ್ತೆ ಗಿಂಡಿ ಕಣಲ್ಲ ಅನಿಸ್ತಾರ ಹೊದಕ್ಕೆ ಸಿರಿರ ಹುಡುಗೂರ ಗಿಂಡಿ ಕಣಲ್ಲ ಅನಿಸ್ತಾರ ಹುಬ್ಬಳ್ಳಿ ಕೋರಿ ಭಕ್ತಿನಿ ಹಾಡಿ ಹುಬ್ಬಳ್ಳಿ ಕೋರಿ ಭಕ್ತಿನಿ ಹಾಡಿ ಬೆಳನಿ ಸಾರಿ ಒದಗಿ ಬೆಳನಿ ಸಾರಿ ಮನಸಾಗಿ ಬಂದೇನಿ ಹುವಾರಿ ಮನಸಾಗಿ ಬಂದೇನಿ ಹುವಾರಿ ಉತ್ತರಿಸದಾಗಿ ಏ ಹುಡುಗಿ ಏನಮ್ಮ ಚುಟು 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 ಅಂತ
ಟಮಾಟಿ ಕೆಂಪು ಕೆಂಪು ಯಾಕಮ್ಮ ನಿನ್ ಪುಂಗಿನ ಬಂದಾತದ ಹೇ ಪಾಪ ಹಂಗೆಲ್ಲ ಮಾತಾಡ್ಬೇಡ್ರಿ ಪಾಪ ಶಾಣೆ ಐತದ ಎಂತದೆ ಹೇಳ್ಕೊಂಡು ಹೋಗ್ತದೆ ನಿಮ್ದು ವಿಶ್ವಾಸ ಅದಲ್ಲ ಅಷ್ಟೇ ನಮ್ದು ಸಾಕ್ರೆ ಏನ್ ನಿಮ್ಮಲ್ಲಿ ಭಾಳ ಪ್ರೀತಿ ಇರ್ತಿದ್ರಿ ನಮ್ದು ನೋಡಿದ್ರೆ ಎಲ್ಲರೂ ಹಾಗೆ ಮಾಡ್ತಾರೆ ನಮ್ಗೆ ಭಾಳ ಪ್ರೀತಿ ಮಾಡ್ತಾರೆ ಅಂದ್ರೆ ಭಾಳ ಲವಸ ಇವ್ರಾಗವೇನ್ರಿ ಪ್ರೀತಿ ಪ್ಯಾರ ಭಾಳ ಆಗ್ಯಾವೇನ ನಮ್ದು ಬೇಡ ಎಲ್ಲ ಸುಳ್ಳಾಡಕತ್ತಿ ಹೊರ್ಸ್ಕೊ. ಹೋಗೋಣ ನಡಿ ಹಂಗಾರೆ ಹೋಗೋಣ ನನ್ನೇನು ರಿಮಿಕ್ಸ್ ಮಾಡಿ ಅಣ್ಣ ಹಿಂದಕ್ಕೆ ಮುಂದಕ್ಕೆ ಒಂದು ಹಾಡನ್ನ 5 ಸರಿ ಹಾಡಿನ ಈಗ ನಮ್ದು ಎಷ್ಟು ಹೇಳಿದ್ರು ನಿಮ್ದು ಕೊಡಲೇ ಇಲ್ಲ ಅದಕ್ಕಾಗಿ ನಮ್ದು ಹಾಗೆ ನಾವು ಬರೋಕ್ಕಿಲ್ಲ ಅಡ್ಡ ಸರಿ ಆಗಂಗಿಲ್ಲ ಒಂದು ಪವಿಕಿಕ್ಕ ಕಂಟಿಸ್ಕೊಂಡ್ಬಿಡ್ತೀವಿ ಒಳಗೆ ಬರ್ಬೋದಲ್ಲ ಹ್ಞೂ ಯಪ್ಪ ಜಾಗ ಖಾಲಿ ಐತಿ ಬಾ ಆತ್ ನಡಿ ಮಾಮ ಹೋಗೋಣ ನಾವಲ್ಲ ಹೋಗೋಣ ಮದುವೆ ನಮ್ದು ಕುದುರೆ ಪೋರ್ಸ್ನಾಗ ಹತ್ತಿರ್ತೈತಿ ಏನಕ್ಕಂದ್ರೆ ಈ ನಮ್ಮನ್ನು ಇಳಿಸ್ಬಿಡ್ತಾರೆ
ಜಗಳ ಒಳ್ಳೆಯ ಬಾಳೆ